ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆಲ್ಮೋಸ್ಟ್ ಇವಾಗ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ. ನಾನು ಕೂಡ ಬೆಳಗ್ಗೆಯಿಂದ ಒಂದು 2-3 ವಿಡಿಯೋ ಇಲ್ಲಿ ಮಾಡಾಕಿದ್ದೆ. ಮೊದಲನೇ ವಿಡಿಯೋದಲ್ಲೇ ಇಲ್ಲಿ ಹೇಳಿದ್ದೆ, ಇವತ್ತ ಅಥವಾ ನಾಳೆ ಪ್ರೋಮೋ ಬಿಡ್ತಾರೆ ಅಂತ ಅಂದ್ಬಿಟ್ಟು. ಈಗಷ್ಟೇ ಒಂದು ಪ್ರೋಮೋ ಬಿಡಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯವರು. ಈಗ ಬಿಗ್ ಬಾಸ್ ಅಂದಿದ ತಕ್ಷಣ ಪ್ರತಿ ಸತಿ ಕೂಡ ಇಲ್ಲಿ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಅಂತೂ ಮಾಡೇ ಮಾಡ್ತಾರೆ. ಈ ಸತಿ ಕೂಡ ಇಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟೆ ನಾನು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಜನಗಳ ಹತ್ರ ಹೋಗ್ಬಿಟ್ಟು ಅವ್ರ ಅಭಿಪ್ರಾಯನ ಇಲ್ಲಿ ಕೇಳಿದ್ದಾರೆ. ಅದೇ ನಾನು ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ, ಹೇಗೆ ಅನ್ಸುತ್ತೆ, ಹೋಗ್ಬೋದಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ದಾರೆ. ಜನಗಳು ಕೂಡ ಅದಕ್ಕೆ ತಕ್ಕಂತೆ ಇಲ್ಲಿ ರಿಪ್ಲೈ ಮಾಡಿದ್ದಾರೆ. ಆಲ್ಮೋಸ್ಟ್ ಯಾರು ಕೂಡ ಇಲ್ಲಿ ನಂಬಲ್ಲ. ಏನಕ್ಕೆ ಅಂತಂದ್ರೆ ನೀವು ತಲೆ ಕೆಟ್ಟಿದೆ ಅಂತ ಅಂದ್ಬಿಟ್ಟು ಅನ್ಕೊಳ್ಬೋದು. ಯಾವ ಸೀಸನ್ನು ಕೂಡ ಈ ರೀತಿ ಮಾಡಿರಲಿಲ್ಲ. ಇದೊಂದು ಪ್ರಯತ್ನ, ಹೊಸ ಪ್ರಯತ್ನ, ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ ಇದರಲ್ಲಿ ಯಾರು ಇದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಗೆಸ್ ಮಾಡಿದ್ದೀರಾ, ಕೆಲವೊಬ್ರಿಗೆ ಗೊತ್ತಾಗಿದೆ, ಕೆಲವೊಬ್ರಿಗೆ ಗೊತ್ತಾಗಿಲ್ಲ. ಆಲ್ಮೋಸ್ಟ್ ಇಲ್ಲಿ ಬಿಗ್ ಬಾಸ್ ಇಲ್ಲಿ ಹೇಳ್ತಿರೋದೇನು ಅಂತಂದ್ರೆ, ಮುಖ ಕಾಣಲ್ಲ, ಯಾರು ಅಂತ ಗೊತ್ತಿಲ್ಲ, ಎಲ್ಲ ನಿಗೂಢ, ಆದ್ರೆ ಹೇಳ್ತಿರೋದು ಒಂದೇ, ಬಿಗ್ ಬಾಸ್ ಬಿಗ್ ಬಾಸ್. ಆಲ್ಮೋಸ್ಟ್ ಪ್ರೋಮೋ ಅಂತೂ ತುಂಬಾನೇ ಇಲ್ಲಿ ಚೆನ್ನಾಗಿದೆ. ಪ್ರೋಮೋ ಅಪ್ಡೇಟ್ ಮಾಡೇ ಮಾಡ್ತಾರೆ ಅಂತ ನಾನು ಇಲ್ಲಿ ಹೇಳಿದೆ. ಸದ್ಯ ಇವತ್ತ ಪ್ರೋಮೋ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕೊಂಡಿರ್ತಾರೆ ಅಂತ ಹೇಳಿದೆ. ಅದೇ ರೀತಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಈಗ ಜನಗಳ ಒಪಿನಿಯನ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತಗೊಂಡಿದ್ದಾರೆ. ನೀವು ನೋಡ್ಬೋದು ಯಾವ ರೀತಿ ಇಲ್ಲಿ ಕ್ವಶನ್ಗಳು ಕೇಳಿದ್ದಾರೆ ಅಂತ ಅಂದ್ಬಿಟ್ಟು. ನಿಜವೂ ಸೆಲೆಕ್ಟ್ ಆಗಿಲ್ಲ, ಇಲ್ಲ ನೀವು ಹೋಗಬೇಕು, ಈ ಸತಿ ನೀವೇ ವಿನ್ ಆಗಬೇಕು ಅಂತ ಇಲ್ಲಿ ಕೆಲವೊಬ್ರು ಹೇಳಿದ್ದಾರೆ. ಅಂದ್ರೆ ಕೆಲವೊಬ್ರಿಗೆ ಅವ್ರು ಯಾರು ಅಂತ ಇಲ್ಲಿ ಗೊತ್ತಾಗಿದೆಯೋ ಅವ್ರು ಇಲ್ಲಿ ಹೇಳಿದ್ದಾರೆ ನೀವೇ ವಿನ್ ಆಗಬೇಕು ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಟಗರು ಸಿನಿಮಾ ಇಲ್ಲಿ ಯಾರ್ಯಾರು ನೋಡಿದಿರೋ ಅವರೆಲ್ಲರಿಗೂ ಕೂಡ ಇವರು ಚಿರಪರಿಚಿತರು ಅಂತಾನೆ ಹೇಳ್ಬೋದು. ತುಂಬಾನೇ ಇಲ್ಲಿ ಹೆಸರು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಸಖತ್ ಖುಷಿ ಆಗುತ್ತೆ. ಯಾಕಂತಂದ್ರೆ ಈ ಸತಿ ಬಿಗ್ ಬಾಸ್ ಸೀಸನ್ 12 ಕಳೆದ ಬಾರಿಗಿಂತ ಇಲ್ಲಿ ಯಶಸ್ಸು ಮತ್ತೆ TRP ಎಲ್ಲ ಕೂಡ ಇಲ್ಲಿ ಜಾಸ್ತಿ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಬರ್ತಿರೋ ಕಂಟೆಸ್ಟೆಂಟ್ಗಳೆಲ್ಲ ಇಲ್ಲಿ ಗೊತ್ತಾಗ್ತದೆ. ಸದ್ಯ ಕಾಕ್ರೋಚ್ ಸುದಿ ಅವರು ಇಲ್ಲಿ ಇವಾಗ ಏನೊಂದು ಪ್ರೋಮೋ ಬಿಟ್ಟಿದ್ದಾರೆ, ಅದರಲ್ಲಿರೋದು ಕಾಕ್ರೋಚ್ ಸುದಿ ಅವರೇ 100% ಆಗಿ ಇಲ್ಲಿ ಗೊತ್ತಾಗ್ತಿದೆ. ನಾನು ಬೆಳಗ್ಗೆ ವಿಡಿಯೋದಲ್ಲೇ ನಿಮಗೆ ಹೇಳಿದ್ದೆ, ಇವಾಗ ಬಿಗ್ ಬಾಸ್ ಸೆಟ್ಗೆ ಇಲ್ಲಿ ಯಾರ್ಯಾರು ಎಂಟ್ರಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಒಂದು ವೇಳೆ ನೀವೇನೋ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ಕೂಡ ಇಲ್ಲಿ ನೋಡಿ, ಯಾರ್ಯಾರು ಬರ್ತಾ ಇದ್ದಾರೆ, ಬಿಗ್ ಬಾಸ್ ಸೆಟ್ಗೆ ಯಾರ್ಯಾರು ಎಂಟ್ರಿ ಆಗಿದ್ದಾರೆ. ಇವಾಗ ಒಬ್ರು ಬಿಗ್ ಬಾಸ್ ಸೆಟ್ಗೆ ಇಲ್ಲಿ ಎಂಟ್ರಿ ಆಗಿದ್ದಾರೆ. ಈಗ ನಾನು ಹೇಳಿದ್ನಲ್ಲ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡೋರೆಲ್ಲರೂ ಕೂಡ ಈಗ ಬಿಗ್ ಬಾಸ್ ಸೆಟ್ಗೆ ಎಂಟ್ರಿ ಆಗಿದೆ ಅಂತ ಅಂದ್ಬಿಟ್ಟು. ಅದರಲ್ಲಿ ರಾಶಿಕಾ ಶೆಟ್ಟಿ ಅವರು ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ಇಲ್ಲಿ ಗೊತ್ತಿರಲ್ಲ. ನಾನು ಇಲ್ಲಿ ಫೋಟೋ ಕೂಡ ಇಲ್ಲಿ ಹಾಕಿರ್ತೀನಿ. ಯೋಗರಾಜ್ ಭಟ್ ಅವರು ಇವಾಗ ಒಂದು ಸಿನಿಮಾ ನಿರ್ದೇಶಿಸಿದ್ರು, ಅದು ಮನದ ಕಡಲು. ಆ ಒಂದು ಸಿನಿಮಾದಲ್ಲಿ ಇವರು ನಾಯಕಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಇಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸದ್ಯ ಇವರು ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಸೆಲೆಕ್ಟ್ ಆಗಿದ್ದಾರೆ. ಅವರು ಕೂಡ ಈಗ ಬಿಗ್ ಬಾಸ್ ಸೆಟ್ಟಲ್ಲಿ ಅವ್ರದ್ದೊಂದು ಏನೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡಬೇಕು, ಆ ಒಂದು ಪರ್ಫಾರ್ಮೆನ್ಸಲ್ಲಿ ಈಗ ಅವ್ರನ್ನವರು ತೊಡಗಿಸ್ಕೊಂಡಿದ್ದಾರೆ. ಇನ್ನಿಲ್ಲಿ ಕೊನೆಯದಾಗಿ ಬೆಳಿಗ್ಗೆ ನಾನು ಅಪ್ಡೇಟ್ ಕೊಟ್ಟಿದ್ದೆ ಅಂತ ಹೇಳದ್ನಲ್ಲ, ಈಗ ಬಿಗ್ ಬಾಸ್ ಸೆಟ್ಗೆ ಯಾರ್ಯಾರು ಎಂಟ್ರಿ ಆಗಿದ್ದಾರೆ ಅಂತಂದ್ರೆ, ಜಾನ್ವಿ ಅವರು, ಮೇಘಾ ಶೆಟ್ಟಿ ಅವರು, ಸೂರಜ್ ಅವರು, ಅಭಿಷೇಕ್ ಅವರು, ಸ್ಪಂದನ ಸೋಮಣ್ಣ, ಧನುಷ್ ಗೌಡ ಅವರು, ಮತ್ತೆ ಇವಾಗ ಕೊನೆಯದಾಗಿ ಹೇಳಿದ್ನಲ್ಲ ಕಾಕ್ರೋಚ್ ಅವರು ಕೂಡ ಆಲ್ರೆಡಿ ಎಂಟ್ರಿ ಆಗಿದ್ದಾರೆ. ಅವ್ರದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತಾ ಏನಿರುತ್ತಾ ಅಂತ ಕಾದ್ ನೋಡಬೇಕಿದೆ. ಮತ್ತೆ ರಾಶಿಕಾ ಶೆಟ್ಟಿ ಅವರು ಕೂಡ ಇಲ್ಲಿ ಎಂಟ್ರಿ ಆಗಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಇಷ್ಟು ಜನ ಬಿಗ್ ಬಾಸ್ ಸೀಸನ್ 12ಗೆ ಬರ್ತಿರೋದಂತೂ 100% ಕನ್ಫರ್ಮ್ ಅಂತಾನೆ ಹೇಳ್ಬೋದು. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕನ್ಫರ್ಮೇ. ಈ ಎಲ್ಲ ಸ್ಪರ್ಧೆಗಳ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ, ಮತ್ತೆ ಇವಾಗ ಬಿಟ್ಟಿರೋ ಪ್ರೋಮೋ ಬಗ್ಗೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.